ನಮಸ್ಕಾರ, ನಾನು ನಿಮ್ಮ ಲಕ್ಕೇಶ್ ಯಶ್. ಯಾರ್ಯಾರೆಲ್ಲ ಹೊಸ ಯೂಟ್ಯೂಬರ್ಸ್ಗಳು ಬರ್ತಾ ಇದ್ದೀರೋ, ಸೊ ನಾನು ನಿಮ್ಗಳಿಗೆ ಒಂದೇ ಒಂದು ಮಾತು ಹೇಳ್ತೀನಿ ನೋಡಿ. ನೀವು ಇಲ್ಲಿ ತನಕ ನೀವು ಏನೇ ಒಂದು ತಪ್ಪನ್ನು ಮಾಡಿರ್ಬೋದು, ಆದರೆ ಮುಂದೆ ಇವತ್ತಿಂದ ಈ ಒಂದು ವಿಡಿಯೋ ನೋಡಿದ್ಮೇಲೆ ಆ ತಪ್ಪನ್ನು ಮಾಡೋದಕ್ಕೆ ಹೋಗಬೇಡಿ ನೋಡಿ. ಯೂಟ್ಯೂಬಲ್ಲಿ ನೀವು ಮಾಡುವಂಥ ಒಂದೊಂದು ವೀಡಿಯೋಗಳು ಕೂಡ ನಿಮ್ಮ ಮನೆಯವರು ನೋಡ್ತಾರೆ, ಅರ್ಥ ಮಾಡ್ಕೋಬೇಕು ನೀವು ಅದನ್ನು, ಆಯಿತಾ. ಇವತ್ತು ನೀವು ಅಂದ್ಕೋಬೋದು, ಬ್ರೋ ನಮ್ಮ ಮನೇಲಿ ಯಾರು ನೋಡಲ್ಲ ಬ್ರೋ, ನನ್ನ ಚಾನಲ್ ಕ್ರಿಯೇಟ್ ಮಾಡಿರೋದೇ ಅವ್ರಿಗೆ ಗೊತ್ತಿಲ್ಲ ಬ್ರೋ ಅಂತ ಅನ್ಬೋದು. ನೀವು ಗೊತ್ತಿಲ್ಲ, ಇವತ್ತು ನಿಮಗೆ 500 ಜನ ಸಬ್ಸ್ಕ್ರೈಬರ್ಸ್ ಇರೋರು ಒಂದು ವರ್ಷ ಆದಮೇಲೆ 500K ಆಗ್ಬೋದು, ಆಯಿತಾ. ಆವಾಗ ನಿಮ್ಮ ಮನೆಯವ್ರಿಗೆ ಗೊತ್ತಾಗ್ಬೋದು, ಅಥವಾ ನೀವೇ ಅವ್ರಿಗೆ ಹೇಳ್ಬೋದು 500K ಆಯಿತು ನನ್ನ ಒಂದು ಚಾನಲಲ್ಲಿ ಸಬ್ಸ್ಕ್ರೈಬರ್ಸ್, 5 ಲಕ್ಷ ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ, ನನ್ನೊಂದು ಚಾನಲ್ ಇದೆ ಅಂತ ನೀವು ಹೇಳ್ಬೋದು. ಆವಾಗ ನೀವು ಯಾವಾಗ ನಿಮ್ಮ ಒಂದು ಮನೇಲಿ ನೀವು ಒಂದು ಚಾನಲ್ ಇದೆ ಅಂತ ಹೇಳ್ತಿರೋ, ಆವಾಗ ನಿಮ್ಮ ಒಂದು ಹಿಸ್ಟ್ರಿನ ಅವರು ನೋಡೋದಕ್ಕೆ ಶುರು ಮಾಡ್ತಾರೆ. ನೀವು ಏನೇನು ವೀಡಿಯೋಸ್ಗಳನ್ನ ಮಾಡಿದ್ದೀರಾ, ನೀವು ಅಂದ್ಕೊಳ್ತೀರಾ ಹೊಸ ವೀಡಿಯೋಸ್ಗಳು ಚೆನ್ನಾಗಿ ಮಾಡ್ತಾಯಿದ್ದೆ, ಹಳೆ ವೀಡಿಯೋಸ್ಗಳಲ್ಲಿ ಆ ಥರ ಮಾಡಿದ್ದೆ, ಈ ಥರ ಮಾಡಿದ್ದೆ, ಅದು ಯಾರು ನೋಡೋಕೆ ಹೋಗಲ್ಲ ಅಂತ ಅಂದ್ಕೊಂಡಿರ್ತೀರ. ಬಟ್ ತುಂಬ ಜನ ಹೊಸಬ್ರು ಬರೋರು ಅಷ್ಟೇ, ಹೊಸ ಸಬ್ಸ್ಕ್ರೈಬರ್ಸ್ ಬರೋರು ಅಷ್ಟೇ, ನೀವು ಸ್ಟಾರ್ಟಿಂಗಲ್ಲಿ ಏನು ಕಂಟೆಂಟ್ ಮಾಡಿದ್ದೀರ ಅನ್ನೋದನ್ನೇ ಫಸ್ಟು ನೋಡೋದು. ಓಕೆ, ಸೊ ನೀವು ಸ್ಟಾರ್ಟಿಂಗಲ್ಲಿ ಸುಮ್ಮನೆ ಬೇಡದಿರುವಂಥ ಕಂಟೆಂಟ್ಗಳನ್ನ ಮಾಡಿಕೊಂಡು ಅದು ಇದು ವ್ಯೂಸ್ಗೋಸ್ಕರ ಮಾಡಿತ್ತು ಅಂತಂದರೆ, ನಿಮ್ಮ ಮೇಲೆ ಕೆಟ್ಟ ಇಂಪ್ರೆಷನ್ ಒಂದು ಸಲ ಬಂತು ಅಂತಂದರೆ ಅದನ್ನು ತೆಗೆದಾಕೋದಕ್ಕೆ ಸಾಧ್ಯ ಇಲ್ಲ. ಓಕೆ, ನೀವು ಒಳ್ಳೆಯದನ್ನು ತುಂಬ ಕಷ್ಟಪಟ್ಟು ತುಂಬ ದಿನ ಶ್ರಮಪಟ್ಟು ಏನೋ ಮಾಡ್ಬೋದು, ಒಳ್ಳೆಯವರು ಅನ್ನಿಸ್ಕೋಬೋದು. ಆದರೆ ಒಂದೇ ಒಂದು ಸಣ್ಣ ತಪ್ಪನ್ನು ನೀವು ಮಾಡ್ತು ಅಂತಂದರೆ, ನೀವು ಅಷ್ಟು ದಿನ ಒಳ್ಳೆಯವರು ಅನ್ಸ್ಕೊಂಡಿರ್ತೀರ ನೋಡಿ, ಅದು ಒಂದೇ ಸಲ ಬಿದ್ದೋಗುತ್ತೆ. ನೀವು ಕೆಟ್ಟವರೇ ಅವತ್ತು. ನೀವು ಎಷ್ಟು ಒಳ್ಳೆ ಕೆಲಸ ಮಾಡಿದ್ದೀರೋ ಅದನ್ನು ಯಾರೂ ಕೂಡ ನೆನಪಿಸ್ಕೊಳ್ಳಲ್ಲ, ನೀವು ಕೆಟ್ಟವರೇ ಅವತ್ತಿಂದ. ಸೊ ಆದ್ದರಿಂದ ನಾನು ನಿಮ್ಗೆ ಏನು ಹೇಳ್ತೀನಿ ಅಂತಂದರೆ, ಫಸ್ಟು ಬೇಸ್ಮೆಂಟ್ನ ಚೆನ್ನಾಗಿ ಇಟ್ಕೊಳ್ಳಿ. ನಾನು ಹೊಸ ಯೂಟ್ಯೂಬರ್ಸ್ಗೆ ಅದನ್ನೇ ಹೇಳೋದು, ಇವಾಗ ಬರ್ತಾರೆ ಅವ್ರಿಗೆ, ಫಸ್ಟು ಬೇಸ್ಮೆಂಟ್ನ ಸೂಪರಾಗಿ ಇಟ್ಕೊಳ್ಳಿ. ಓಕೆ, ಬೇಸ್ಮೆಂಟ್ ಚೆನ್ನಾಗಿತ್ತು ಅಂತಂದರೆ ಎಲ್ಲ ಬಂದು ಈ ನೀವು ಫಸ್ಟು ನೋಡೋದೇ, ನಾನು ಅವಾಗ ಹೇಳ್ದಂಗೆ ಬೇಸ್ಮೆಂಟ್, ನೀವು ಏನೇನು ವೀಡಿಯೋಸ್ಗಳು ಮಾಡಿದ್ದೀರಾ ಚೆಕ್ಔಟ್ ಮಾಡ್ತಾರೆ. ಓಕೆ, ಆವಾಗ ನಿಮ್ಗೊಂದು ಒಳ್ಳೆ ಇಂಪ್ರೆಷನ್ ಬಂತು ಅಂತಂದರೆ ನಿಮ್ಮನ್ನು ಎತ್ಕೊಂಡು ಹೋಗ್ತಾರೆ ಮೇಲಕ್ಕೆ. ನಿಮ್ಮ ಕೆಳಗಡೆ ಸ್ವಲ್ಪ ಆ ಕಡೆ ಈ ಕಡೆ ಇತ್ತು, ಆಮೇಲೆ ಒಳ್ಳೆಯವ್ರಾಗೋಕೆ ಹೋಗ್ತೀರಾ ಅಂತಂದರೆ ತುಳು ಸಾಯಿಸ್ಬಿಡ್ತಾರೆ. ಓಕೆ, ತುಳು ಸಾಯಿಸ್ಬಿಡ್ತಾರೆ ಅಂತಂದರೆ ಅಷ್ಟು ಅವಮಾನಗಳಾಗುತ್ತೆ, ನಿಮ್ಮ ಒಂದು ಕ್ಯಾರೆಕ್ಟ್ರ್ ಮೇಲೆ ತುಂಬ ಕೆಟ್ಟ ಪರಿಣಾಮ ಬೀರುತ್ತೆ. ಮನುಷ್ಯನಿಗೆ ಬೇಕಾಗಿರೋದು ಫಸ್ಟು ಕ್ಯಾರೆಕ್ಟರ್. ಓಕೆ, ನೀವು ಏನು ಮಾಡ್ತಾಯಿದ್ದೀರೋ, ಎಷ್ಟು ಹೆಂಗಿದಿರೋ ಏನೋ ಅವೆಲ್ಲ ಬೇಕಾಗಲ್ಲ, ಆಯಿತಾ. ನಿಮ್ಮಲ್ಲಿ ಎಂಥ ಗುಣ ಇದೆ ಅದು ತುಂಬ ಮ್ಯಾಟ್ರ್ ಆಗುತ್ತೆ. ನಿಮಗೊಂದು ಹುಡುಗಿ ಸಿಗಬೇಕಾ, ಕ್ಯಾರೆಕ್ಟ್ರ್ ಮ್ಯಾಟ್ರ್ ಆಗುತ್ತೆ, ಆಯಿತಾ. ನಿಮ್ಗೆ ಯಾರೋ ರೆಸ್ಪೆಕ್ಟ್ ಕೊಡಬೇಕಾ, ನಿಮ್ಮ ಕ್ಯಾರೆಕ್ಟ್ರ್ ಮ್ಯಾಟ್ರ್ ಆಗುತ್ತೆ. ನೀವು ಇವತ್ತು ಬೆಳೆದು ನಿಂತ್ಕೊಬಿಟ್ಟು ನಿಮಗೆ ಕ್ಯಾರೆಕ್ಟ್ರೇ ಇಲ್ಲ ಅಂತಂದರೆ ಏನೂ ಬೆಲೆ ಇಲ್ಲ, ಅದನ್ನು ಅರ್ಥ ಮಾಡ್ಕೊಳ್ಳಿ. ಸೊ ಆದ್ದರಿಂದ ಲಕ್ಕೇಶ್ ಯಾವತ್ತೂ ಕೂಡ ಈ ವ್ಯೂಸ್ಗೋಸ್ಕರ ಅಥವಾ ಹಂಗೆ ಮಾಡಿದ್ರೆ ಹಿಂಗೋಗುತ್ತೆ ವ್ಯೂಸು, ಹಿಂಗೆ ಮಾಡಿದ್ರೆ ಹಿಂಗೋಗುತ್ತೆ ವ್ಯೂಸು ಅಂದ್ಕೊಂಡು ಯೋಚನೆ ಮಾಡಿ ಮಾಡಿದವನಲ್ಲ. ಇವತ್ತು ನಾನು ಇನ್ಸ್ಟಾಗ್ರಾಮಲ್ಲಿ ಯಾವುದೇ ಒಂದು ಹೊಸ ಅಪ್ಡೇಟ್ ಬಂದರೂ ವೀಡಿಯೋ ಮಾಡ್ತೀನಿ, ಇನ್ಸ್ಟಾಗ್ರಾಮಲ್ಲಿ ಬ್ಲಾಗ್ ಮಾಡೋದು ಹೆಂಗೆ ಕೆಲವ್ರನ್ನ ಅಂತ ವೀಡಿಯೋ ಮಾಡ್ತೀನಿ, ಸಿಂಪಲ್ ವೀಡಿಯೋಸ್ಗಳನ್ನ ಮಾಡ್ತೀನಿ. ಯಾಕೆ ಅಂತಂದರೆ ಆ ಥರ ಒಂದು ವೀಡಿಯೋಸ್ಗಳನ್ನ ಮಾಡೋದ್ರಿಂದ ಒಂದಷ್ಟು ಜನ ನೋಡಿದವ್ರು ಏನು ಅನ್ಕೊಳ್ತಾರೆ ಹೇಳಿ, ಏನಪ್ಪ ಇವನು ಇಷ್ಟು ದೊಡ್ಡ ಚಾನಲ್ ಇಟ್ಕೊಂಡು ಇಷ್ಟು ಸಿಂಪಲ್ ವೀಡಿಯೋಸ್ಗಳನ್ನ ಮಾಡ್ತಾರೆ ಅಂತ ಅನ್ಕೋಬೋದು. ಬಟ್ ಅದು ಎಲ್ಪ್ ಆಗುವಂಥ ವೀಡಿಯೋಸ್ಗಳನ್ನ ಮಾಡ್ತಾಯಿದ್ದೀನಿ. ಗೊತ್ತು ನಾನು ವ್ಯೂಸ್ ಬರೋಲ್ಲ ಅಂತ ಮಾಡ್ತಾಯಿದ್ದೀನಿ. ಯಾಕೆ ಮಾಡ್ತಾಯಿದ್ದೀನಿ, ಯಾರೋ ಒಬ್ಬನಿಗೆ ಹೊಸ್ದಾಗಿ ಇನ್ಸ್ಟಾಗ್ರಾಮ್ನ ಕ್ರಿಯೇಟ್ ಮಾಡಿದವನಿಗೆ ಗೊತ್ತಾಗಲಿ, ಎಲ್ಪ್ ಆಗಲಿ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಮಾಡ್ತಾಯಿದ್ದೀನಿ. ಓಕೆ, ಒಂದು ವರ್ಷ ಆದಮೇಲೆ ಅದೇ ನನ್ನ ಒಂದು ಚಾನಲಲ್ಲಿ ಹಿಟ್ಟಾಗಿರುವಂಥ ವೀಡಿಯೋ ಆಗಿರುತ್ತೆ. ಬಟ್ ಹೇಳ್ತಾ ಇರೋದು ನಾನು ನಿಮಗೆ, ಆಯಿತಾ. ಇವತ್ತು ನನಗೆ ಗ್ರಾಫ್ ಮೇಲಕ್ಕೆ ಹೋಗಬೇಕು ಅಂತಂದ್ಬಿಟ್ಟು ಯಾವುದೋ ಒಂದು ಕೆಟ್ಟ ವೀಡಿಯೋ ಮಾಡೋದು ಅಥವಾ ಕೆಟ್ಟದಾಗಿ ಏನೋ ಮಾಡೋದು, ಸೊ ಏನೂ ಮಾಡ್ತಾ ಇಲ್ವಲ್ಲ. ಸೊ ಆದ್ದರಿಂದ ನಾನು ನಿಮ್ಗೆ ಹೇಳೋದು ಇಷ್ಟೇ, ವ್ಯೂಸನ್ನು ನೋಡಿ ಇದನ್ನು ಮಾಡ್ಕೋಬೇಡಿ. ನಿಮ್ಮ ಕ್ಯಾರೆಕ್ಟ್ರು ತುಂಬ ಮ್ಯಾಟ್ರ್ ಆಗುತ್ತೆ ನಿಮ್ಮ ಒಂದು ಲೈಫಲ್ಲಿ. ಇವತ್ತು ನೀವು ಒಂದು ದೊಡ್ಡ ಯೂಟ್ಯೂಬರ್ ಆಗಿಬಿಡ್ತು ಅಂತಂದರೆ, ಸೊ ನಿಮ್ಮ ಕ್ಯಾರೆಕ್ಟರ್ ಹೆಂಗಿದೆ ಅಂತಲೇ ಫಸ್ಟ್ ಅವ್ರು ನೋಡೋದು ಜನಗಳು, ಆಯಿತಾ. ಅದಾದಮೇಲೆ ನಿಮಗೆ ಅವರು ಯಾವ ಥರ ರೆಸ್ಪೆಕ್ಟ್ ಮಾಡಬೇಕು ಎಲ್ಲ ನಿಂತ್ಕೊಳ್ಳೋದೇ ನಿಮ್ಮ ಒಂದು ಕ್ಯಾರೆಕ್ಟರ್ ಮೇಲೆ. ನಿಮ್ಮ ಕ್ಯಾರೆಕ್ಟ್ರೇ ಇಲ್ಲ ಅಂತಂದರೆ ನೀವು ಎಷ್ಟು ದೊಡ್ಡವರಾಗಿದ್ರೂ ಅಷ್ಟೇ, ನಿಮ್ಮ ಲೆವೆಲ್ ಇಲ್ಲೇ ಇರುತ್ತೆ. ಸೊ ಆದ್ದರಿಂದ ಬರುವಂಥ ಹೊಸ ಯೂಟ್ಯೂಬರ್ಸ್ಗಳು ಫಸ್ಟ್ ನಿಮ್ಮ ಬೇಸ್ಮೆಂಟ್ನ ಕ್ಲೀನ್ ಮಾಡ್ಕೊಳ್ಳಿ. ಸೊ ನೀವು ತಪ್ಪು ಮಾಡಿದರೆ ನಾನು ಅವಾಗಲೇ ಹೇಳಿದ್ನಲ್ಲ, ಅದನ್ನು ರಿಮೂವ್ ಮಾಡಿಬಿಡಿ. ವೀಡಿಯೋಸ್ಗಳನ್ನೇನು ಆರಾಮಾಗಿ ರಿಮೂವ್ ಮಾಡ್ಬೋದು, ರಿಮೂವ್ ಮಾಡಿಬಿಟ್ಟು ಒಳ್ಳೆತನದಿಂದ ಮುಂದುವರಿರಿ, ಒಳ್ಳೆಯದಾಗುತ್ತೆ. ಸೊ ನನ್ನ ಕಡೆಯಿಂದ ಎಲ್ರಿಗೂ ಆಲ್ ದ ಬೆಸ್ಟ್ ಅಂತ ಹೇಳ್ತಾ, ಸೊ ಥ್ಯಾಂಕ್ ಯು ಸೋ ಮಚ್ ವೀಡಿಯೋ ನೋಡೋದಕ್ಕೆ. ಆ್ಯಂಡ್ ನಿಮಗೇನು ಅನ್ನಿಸ್ತು ಅನಿಸಿಕೆನ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ನಿಜ ಅನಿಸಿದ್ರೆ. ಓಕೆ, ಮತ್ತೆ ಸಿಗ್ತೀನಿ ಕಡ್ರಪ್ಪ, ಎಲ್ಲರಿಗೂ ಬೈ, ಜೈ ಹಿಂದ್, ವಂದೇ ಮಾತರಂ.